ಇದು ಕೋಲಾರದ ವಿಚಾರ ಆಯಿತು. ಇನ್ನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ? ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಿಜೆಪಿಗೆ ಭಿನ್ನ ಮತ ಶಾಕ್ ತಡ್ತಾ ಇದೆ. ಹೊಳಲ್ಕೆರೆ ಶಾಸಕ ಚಂದ್ರಪ್ಪ ಅವರ ಪುತ್ರ ರಘುಚಂದನ್ ಟಿಕೆಟ್ ಆಕಾಂಕ್ಷಿಯಾಗಿದ್ರು, ಟಿಕೆಟ್ ಸಿಗ್ಲಿಲ್ಲ ಅಂತ ಈಗ ಬಂಡಾಯ ಎದ್ದಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವಂತಹ ಪ್ಲಾನ್ ಮಾಡ್ತಾ ಇದ್ದಾರೆ ರಘುಚಂದನ್. ಏಪ್ರಿಲ್ 2ರವರೆಗೂ ಕೂಡ ಕಾದು ನೋಡುವ ತಂತ್ರಗಾರಿಕೆ. ಚಂದ್ರಪ್ಪ ಅವರ ಸಿಟ್ಟನ್ನ ಶಮನಗೊಳಿಸುವುದಕ್ಕೆ ಬಿಜೆಪಿ ವರಿಷ್ಠರು ಕೂಡ ಭಾರಿ ಪ್ರಯತ್ನ ಪಡ್ತಾ ಇದ್ದಾರೆ. ಸಂಘ ಪರಿವಾರದಿಂದ ಮನವೊಲಿಸುವಂತಹ ಸಾಧ್ಯತೆ ಇದೆ. ಬಿಜೆಪಿಯ ಪ್ರಬಲ ಆಕಾಂಕ್ಷಿಯಾಗಿದ್ರು ಎಂಸಿ ರಘುಚಂದನ್. ಆದರೆ ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ಸಿಕ್ಕಿದ್ರಿಂದಾಗಿ ರಘುಚಂದನ್ಗೆ ಬಹಳ ಹಿನ್ನಡೆಯಾಯಿತು. ಹೀಗಾಗಿ ಕಾರಜೋಳ ವಿರುದ್ಧ ಪಕ್ಷೇತರರಾಗುವಾದರೂ ಸರಿ ಸ್ಪರ್ಧೆಗೆ ಸಿದ್ಧರಾಗ್ಬಿಟ್ಟಿದ್ದಾರೆ ರಘುಚಂದನ್. ಇದು ಹೈಕಮಾಂಡ್ಗೆ ಬಿಸಿ ತುಪ್ಪ ಆಗಿದೆ. ರಘುಚಂದನ್ ಏನಾದರೂ ಪಕ್ಷೇತರರಾಗಿ ಸ್ಪರ್ಧಿಸಿದ್ದೇ ಆದರೆ ಬಿಜೆಪಿ ಪಾಲಿಗೆ ಅದು ಬಹಳ ದೊಡ್ಡ ಹೊಡೆತ ಆಗತ್ತೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಸೇರಿದ್ರ, ನಿಮ್ಮೆಲ್ಲರಿಗೂ ಒಂದೇ ಒಂದು ಪ್ರಾರ್ಥನೆ ಮಾಡ್ತೀರಣ್ಣ. ನೀವು ಏನು ತೀರ್ಮಾನ ಮಾಡ್ತೀರೋ ತೀರ್ಮಾನಕ್ಕೆ ನಾನು ಬದ್ಧ. ನಮ್ಮ ತಂದೆಯವರು ಏನು ತೀರ್ಮಾನ ಮಾಡ್ತಾರೋ ತೀರ್ಮಾನಕ್ಕೆ ನಾವು ಬದ್ಧ. ನಾವು ನಿಮ್ಮನ್ನ ನಮ್ಮ ತಂದೆಯವ್ರನ್ನ ಇಬ್ಬರನ್ನ ಮುಜುಗರಗೊಳಪಡಿಸೋದು ಯಾವುದೇ ಒಂದು ಕೆಲಸ ನಾವು ಮಾಡೋದಿಲ್ಲ. ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಸೇರಿದ್ರ, ನಿಮ್ಮೆಲ್ಲರಿಗೂ ಒಂದೇ ಒಂದು ಪ್ರಾರ್ಥನೆ ಮಾಡ್ತೀರಣ್ಣ. ನೀವು ಏನು ತೀರ್ಮಾನ ಮಾಡ್ತೀರೋ ತೀರ್ಮಾನಕ್ಕೆ ನಾನು ಬದ್ಧ. ನಮ್ಮ ತಂದೆಯವರು ಏನು ತೀರ್ಮಾನ ಮಾಡ್ತಾರೋ ತೀರ್ಮಾನಕ್ಕೆ ನಾವು ಬದ್ಧ. ನಾವು ನಿಮ್ಮನ್ನ ನಮ್ಮ ತಂದೆಯವ್ರನ್ನ ಇಬ್ಬರನ್ನ ಮುಜುಗರಗೊಳಪಡಿಸೋದು ಯಾವುದೇ ಒಂದು ಕೆಲಸ ನಾವು ಮಾಡೋದಿಲ್ಲ. ಕ್ಷೇತ್ರದಲ್ಲಿರ್ತಕ್ಕಂಥ ಕಾರ್ಯಕರ್ತರು ನಮಗೆ ಬೆಂಬಲ ಕೊಟ್ಟಿರ್ತಕ್ಕಂಥವರು ನಮ್ಮ ಅಭಿಮಾನಿಗಳು ಮುಖ್ಯ. ನಮ್ಮ ಅಭಿಮಾನಿಗಳು ನಮ್ಮ ಕಾರ್ಯಕರ್ತರು ಒಕ್ಕೂರಲಿಂದ ನನಗೆ ಅವಕಾಶ ಏನು ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದು ಮುಂದಿನ ನಡೆಯನ್ನು ನಾನು ಮತ್ತೆ ತಿಳಿಸ್ತೀನಿ. ಅದಕ್ಕೋಸ್ಕರ ನಾನೊಬ್ಬನೇ ನನಗೆ ಅವಕಾಶ ಕೊಟ್ಟ ಮೇಲೆ ನಾನು ಸಾಧಕ ಬದುಕ ಆಲೋಚನೆ ಮಾಡಿ ನಾನು ತಕ್ಷಣ ತಿಳಿಸ್ತೀನಿ. ನಾವು 3ನೇ ತಾರೀಕು ನಾಮಿನೇಷನ್ ಮಾಡಬೇಕು ಅನ್ನೋದು ಕೂಡ ನಾವು ಆಲೋಚನೆ ಮಾಡಿದ್ವಿ. ಇನ್ನು ನಾವು ಪಕ್ಕ ಮಾತಾಡಿ ನಿಮ್ಗೆ ತಿಳಿಸ್ತೀವಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ಬಿಜೆಪಿಗೆ ಚಿತ್ರದುರ್ಗ ಸಹ ದೊಡ್ಡ ತಲೆನೋವಾಗಿ ಕಾಣಿಸ್ತಾ ಇದೆ. ಚಂದ್ರಪ್ಪ ಅವರು ತನ್ನ ಮಗನಿಗೆ ಟಿಕೆಟ್ ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಬಂಡಾಯ ಅಭ್ಯರ್ಥಿಯಾಗಿ ಅವನನ್ನ ಸ್ಪರ್ಧೆಗೆ ಇಳಿಸ್ತೀನಿ ಅಂತ ಹೇಳ್ತಿದ್ದಾರೆ. ಇದು ಗೋವಿಂದ ಕಾರಜೋಳ ಅವರಿಗೆ ಎಷ್ಟು ದೊಡ್ಡ ಚಾಲೆಂಜ್ ಆಗುತ್ತೆ? ಯಾಕಂದ್ರೆ ತಮ್ಮದಲ್ಲದ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಗೋವಿಂದ ಕಾರಜೋಳ ಅವರು. ಹೇಗೆ ನಡೀತಾ ಇದೆ ಅಲ್ಲಿನ ಬೆಳವಣಿಗೆ ಏನೆಲ್ಲ ಆಗ್ತಾ ಇದೆ ಕಿರಣ್? ಪ್ರಗತಿ ಏನು ಬಿಜೆಪಿ ಗೋವಿಂದ ಕಾರಜೋಳ ಅವರನ್ನ ಟಿಕೆಟ್ ಘೋಷಣೆ ಮಾಡಿ ಕಳಿಸಿದ ಬೆನ್ನಲ್ಲೇ ಬಂಡಾಯದ ಬಿಸಿ ದೊಡ್ಡ ಮಟ್ಟದಲ್ಲೇ ಶುರುವಾಗಿದೆ ಅಂತ ಹೇಳ್ಬೋದು ಚಿತ್ರದುರ್ಗದಲ್ಲಿ. ಅದರಲ್ಲೂ ಕೂಡ ಪ್ರಬಲ ಆಕಾಂಕ್ಷಿ ಆಗಿದ್ರು ರಘುಚಂದನ್ ಅವರು. ನಿನ್ನೆನೂ ಕೂಡ ಸ್ವಾಭಿಮಾನಿ ಕಾರ್ಯಕರ್ತರ ಸಭೆ ನಡೆಸಿದ್ರು. ಸಭೆಯಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಿದ್ರು, ಸಭೆಯ ಏನು ಅಭಿಪ್ರಾಯ ಏನೇ ಬಂದ್ರು ಕೂಡ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತಕ್ಕಂಥ ರಘುಚಂದನ್ ಅವರು ಹೇಳಿದ್ರು. ಅದೇ ರೀತಿ ನಂತರದಲ್ಲಿ ಶಾಸಕರಾಗಿರ್ತಕ್ಕಂಥ ತಂದೆ ಚಂದ್ರಪ್ಪನವರು ಕೂಡ ಒಂದು ಮಾತನ್ನ ಹೇಳಿದ್ರು, ನಾವು ಎಲ್ಲದಕ್ಕೂ ಕೂಡ ಸಿದ್ಧರಾಗಿ ಬಂದಿರ್ತಕ್ಕಂಥದ್ದು, ಈ ಸಭೆಯನ್ನು ಮಾಡಿರ್ತಕ್ಕಂಥದ್ದು. ಈಗಾಗಲೇ ಏನು 3ನೇ ತಾರೀಕು ನಾಮಿನೇಷನ್ ಮಾಡೋದಕ್ಕೆ ಎಲ್ಲ ರೀತಿಯ ಪ್ಲಾನ್ ಅನ್ನು ಕೂಡ ಹಾಕೊಂಡಿದ್ವಿ. ಅಲ್ಲಿ ತನಕ ಕೂಡ 2ನೇ ತಾರೀಕಿನ ತನಕ ಕೂಡ ಕಾಯ್ತೀವಿ. ಟಿಕೆಟ್ ಬದಲಾವಣೆ ಮಾಡೋದಕ್ಕೆ ಇನ್ನೂ ಕೂಡ ಅವಕಾಶ ಇದೆ. ಹೈಕಮಾಂಡ್ ವರಿಷ್ಠರಿಂದ ಗಮನಕ್ಕೆ ತಗೋಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು. ಇದು ಜೊತೆಗೆ ಏನಂತಂದ್ರೆ ಇನ್ನು ಸ್ಥಳೀಯವಾಗಿ ನಮ್ಗೆ ಪ್ರಬಲವಾಗಿ ನಾವೇ ಇದ್ದುದ್ರಿಂದ ಇವರು 500 ಕಿಲೋಮೀಟರ್ ಬರತಕ್ಕಂತ ಅವಶ್ಯಕತೆ ಇರ್ಲಿಲ್ಲ. ಹಾಗಾಗಿ ಈ ಇನ್ನು 2ನೇ ತಾರೀಕಿನ ಅವಕಾಶ ಟೈಮ್ ಇರ್ತಕ್ಕಂಥದ್ದು ಒಂದ್ ಕಡೆ ಆದ್ರೆ, ಈಗ ಸಂಘ ಪರಿವಾರದಲ್ಲಿ ಸಂತೋಷಿ ವಿಚಾರವಾಗಿ ಸಾಫ್ಟ್ ಕಾರ್ನರ್ ಇರುವಂತದ್ದು ಚಂದ್ರಪ್ಪನವರಿಗೆ. ಅವರು ನಮ್ಗೆ ಸ್ಪಂದಿಸಿದ್ರು, ಅವರಿಗೆ ಟಿಕೆಟ್ ನಮ್ಗೆ ಕೊಡೋ ಒಂದು ವಿಚಾರವಾಗಿ ಕೂಡ ಸ್ಪಂದಿಸಿದ್ರು ಅಂತಕ್ಕಂಥ ಸಾಫ್ಟ್ ಕಾರ್ನರ್ ಇದೆ. ಹೀಗಾಗಿ ಹೈಕಮಾಂಡ್ಗೆ ಒಂದ್ ರೀತಿ ತಲೆನೋವಾದ್ರೆ ಸಂಘ ಪರಿವಾರ ಇವ್ರನ್ನ ಒಂದ್ ರೀತಿ ಬಂಡಾಯ ಶಮನ ಮಾಡೋಕೆ ಪ್ರಯತ್ನ ಮಾಡ್ತಾ ಅಂತಕ್ಕಂಥದನ್ನ ಕಾದೊಡ್ಬೇಕು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಗೋವಿಂದ ಕಾರಜೋಳ ಅವರು ಈ ಕ್ಷೇತ್ರದವರಲ್ಲ, ಸ್ಥಳೀಯರಲ್ಲ, ಹೊರಗಿನವರು. ಅವರಿಗೆ ಇದು ಒಂದ್ ರೀತಿ ಬಂಡಾಯ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಡುತ್ತೆ ಅಂತ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಈಗಾಗಲೇ ನಿನ್ನೆನೂ ಕೂಡ ಅವರು ಜಿಲ್ಲೆಗೆ ಪ್ರಥಮ ಬಾರಿಗೆ ಆಗಮಿಸ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ವಿರೋಧ ವ್ಯಕ್ತವಾಯಿತು. ಗೋಬೆ ಕಾರಜೋಳ ಹೆದ್ದಾರಿಯನ್ನ ತಡೆದ್ರು ರಘುಚಂದನ್ ಬೆಂಬಲಿಗರು. ಹೆದ್ದಾರಿಯಲ್ಲಿ ಕಾರನ್ನ ತಡೆ ಹಿಡಿದು ನಿಜಕ್ಕೂ ಕೂಡ ಆಕ್ರೋಶವನ್ನು ಅವರು ಹಾಕಿದ್ರು. ಅದೇ ರೀತಿ ಬಿಜೆಪಿ ಕಾರ್ಯಾಲಯದ ಹತ್ರ ಬಂದ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಗಲಾಟೆಗಳಾಯ್ತು, ಅರೆಸ್ಟ್ ಮಾಡಲು ಕೂಡ ಆಗಿತ್ತು. ಇದನ್ನೆಲ್ಲ ನೋಡಿದಾಗ ನಿಜಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಏನಾದ್ರೂ ರಘುಚಂದನ್ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರೆ ನಿಜಕ್ಕೂ ಕೂಡ ಗೋವಿಂದ ಕಾರಜೋಳ ಅವರಿಗೆ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರ್ತಕ್ಕಂಥದ್ದು. ಚಂದ್ರಪ್ಪ ಅವರು ಶಾಸಕರಿದ್ದಾರೆ, ಜೊತೆಗೆ ಅವ್ರ ತಮ್ಮ ಮಗನಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿ ಅವರು ಅಸಮಾಧಾನಗೊಂಡಿದ್ದಾರೆ. ಹಲವು ಕಡೆಗಳಲ್ಲಿ ಬಂಡಾಯ ಈ ಟಿಕೆಟ್ ವಿಚಾರಕ್ಕಾಗಿ ನಾವು ಕಂಡು ಬರೋದನ್ನ ನೋಡ್ತೀವಿ. ಆದ್ರೆ ಚಂದ್ರಪ್ಪ ಅವರ ಪ್ರಭಾವ ಹೇಗಿದೆ ಈ ಕ್ಷೇತ್ರದಲ್ಲಿ? ನಿಜಕ್ಕೂ ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ಅವರ ಪುತ್ರ ಕಣಕ್ಕಿಳಿದ್ರೆ ಅಂತಹ ದೊಡ್ಡ ಸಮಸ್ಯೆಗಳಾಗುತ್ತಾ? ಸಮುದಾಯವಾರು ಗಮನಿಸ್ತಾ ಹೋದಾಗ ಕೂಡ ಬಲಾಬಲವನ್ನ ನೋಡ್ತಾ ಹೋದಾಗ ಹೇಗಿದೆ ಸನ್ನಿವೇಶ ಅಲ್ಲಿ?
ಖಂಡಿತ ಪ್ರತಿಭಾ. ಏನಂತಂದ್ರೆ ಈಗ ಚಿತ್ರದುರ್ಗ ಜಿಲ್ಲೆಯಲ್ಲಿ 8 ಕ್ಷೇತ್ರಗಳು ಲೋಕಸಭಾ ಕ್ಷೇತ್ರಗಳೇನು 8 ಕ್ಷೇತ್ರಗಳು ವಿಧಾನಸಭಾ ಕ್ಷೇತ್ರಗಳು, ಆ ಪೈಕಿ ಏಕೈಕ ಬಿಜೆಪಿ ಶಾಸಕರು ಹೊಳಲ್ಕೆರೆ ಶಾಸಕ ಚಂದ್ರಪ್ಪನವರು ಒಂದು ಏನ್ ಹೇಳ್ತಿರ್ತಕ್ಕಂಥದ್ದಂದ್ರೆ, ಇಡೀ ಬೋವಿ ಸಮುದಾಯದಲ್ಲಿ ಪ್ರಬಲವಾಗಿ ಟಿಕೆಟ್ ಕೇಳಿರ್ತಕ್ಕಂಥದ್ದು ಚಿತ್ರದುರ್ಗ ಜಿಲ್ಲೆಯಲ್ಲಿ. ಬೋವಿ ಸಮುದಾಯ ಇಡೀ ರಾಜ್ಯದಲ್ಲಿ 40 ಲಕ್ಷ ಜನಸಂಖ್ಯೆಯಲ್ಲಿದ್ದೀವಿ. ಹೀಗಾಗಿ ಒಂದು ಸೀಟನ್ನು ಕೂಡ ಈ ಪಕ್ಷ ಕೊಟ್ಟಿಲ್ಲ ಅಂತಕ್ಕಂಥ ನೋವಿನಿಂದಾಗಿ ಜಿಲ್ಲೆಯಲ್ಲೂ ಕೂಡ 2 ಲಕ್ಷ ಸಮಥಿಂಗ್ ಮತದಾರ ಇದ್ದೀವಿ. ಹಾಗಾಗಿ ಈ ರೀತಿಯ ಒಂದು ಲೆಕ್ಕಾಚಾರವನ್ನು ನೋಡಿದಾಗ ಬಿಜೆಪಿಗೆ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಿದೆ. ಯಾಕಂತಂದ್ರೆ ನಿನ್ನೇನು ಕೂಡ ಚಂದ್ರಪ್ಪನವರು ಒಂದು ಮಾತನ್ನ ಹೇಳಿದ್ರು, ಪಕ್ಷ ಏನೇ ಕ್ರಮ ಕೈಗೊಂಡ್ರು ಕೂಡ ನಾನು ಸಿದ್ಧವಾಗಿದ್ದೀನಿ. ಆ ಕಾರಣಕ್ಕೋಸ್ಕರ ಈ ಒಂದು ಸಭೆನ ನಡೆಸಿದ್ದು, ಎಲ್ಲದನ್ನ ತಲೆಯಲ್ಲಿ ಇಟ್ಕೊಂಡೆ ಸಭೆನ ಮಾಡಿದ್ದೀನಿ. ಪಕ್ಷ ಏನ್ ಬೇಕಾದ್ರೂ ಕ್ರಮ ಕೈಗೊಳ್ಬಹುದು, ನಾನು ಸಿದ್ಧವಾಗಿದ್ದೀನಿ. ನನ್ನ ಮಗ 3ನೇ ತಾರೀಕು ಪಕ್ಷೇತರವಾಗಿ ಸ್ಪರ್ಧೆ ಮಾಡೋದು ಖಚಿತ ಅಂತ ಮಾತಾಡಿದ್ರು. ಈಗ ಇದನ್ನೆಲ್ಲ ನೋಡಿದಾಗ ಪ್ರೀ ಪ್ಲಾನ್ಡ್ ಆಗಿ ಈಗಾಗಲೇ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿರ್ತಕ್ಕಂಥದ್ದವರು ಈಗಾಗಲೇ ಏನೋ BSY ವಿರುದ್ಧನೂ ಕೂಡ ತಮ್ಮ ಆಕ್ರೋಶವನ್ನು ಹೊರ ಹಾಕಿದ್ರು. ನಿಮ್ಮ ಬೆನ್ನಿಗೆ ಹೆಗಲಾಗಿ ನಾನು ನಿಂತಿದ್ದೆ, ಹೀಗೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿ ಯಾಕೆ ಮೋಸ ಮಾಡಿದ್ರೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಬೋವಿ ಸಮುದಾಯನೂ ಕೂಡ ಒಂದ್ ರೀತಿ ರಾಜ್ಯದಲ್ಲಿ ಪ್ರಬಲವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಮತಗಳು ಕೂಡ ಡಿವೈಡ್ ಆದಲ್ಲಿ ಎಲ್ಲೋ ಒಂದ್ ಕಡೆ ಈ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಅವರಿಗೆ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ದೀಪಕ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.